ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ? ನಾವು ಕೂಡ ಎಲ್ಲರೂ ಹುಷಾರಾಗಿದ್ದೇವೆ. ಸೊ ಬೆಳಿಗ್ಗೆಯಿಂದ ನಾನಿಲ್ಲಿ ಒಂದು ರುಟೀನ್ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೇನೆ. ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿರುವಂಥದ್ದು. ನಮ್ಮ ಆಚೆ ಸ್ವಲ್ಪ ಮಳೆ ಬಿಡ್ತಾ ಉಂಟು, ಪುನಃ ಬರ್ತಾ ಉಂಟು. ಬಂದರೆ ಜೋರು ಮಳೆ ಬರ್ತದೆ, ಗಾಳಿ ಸಹ ಉಂಟು. ಹಾಗೆ ಕೆಲವೊಂದು ದಿನ ಕರೆಂಟ್ ಸರಿ ಇರ್ತದೆ, ಕೆಲವೊಂದು ದಿನ ಇರೋದಿಲ್ಲ. ನಿಮ್ಮ ಆಚೆ ಹೇಗಿದೆ ಕಾಮೆಂಟ್ ಮಾಡಿ ಆಯಿತಾ. ಇದು ಇವತ್ತು ಸಿಯೋನ್ಗೆ ಲಂಚ್ ಬಾಕ್ಸಿಗೆ ಕೊಡಲಿಕ್ಕಿರುವಂತಹ ಚಿಕನ್. ಅದನ್ನು ಫಸ್ಟೇ ಏರ್ ಫ್ರೈರಲ್ಲಿ ಹಾಕಿ ಬಿಡುವ ಅಂತ ಹೇಳಿ, ಮತ್ತು ಕರೆಂಟ್ ಹೋದರೆ ಉಪದ್ರ ಆಗ್ತದಲ್ಲ ಅಂತ ಹೇಳಿ ಹಾಕ್ತಾ ಇದ್ದೇನೆ. ಏರ್ ಫ್ರೈ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ನನಗೆ ನೆನಪಾಯಿತು, ನಿನ್ನೆ ರಾತ್ರಿ ನಾನು ಈ ಡಿಸೈನೋದ ಹೋಲ್ ವೀಟ್ ಪಾಸ್ತಾ ಏನಿದೆ ಅದನ್ನು ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ನಾನು ಕುಕ್ಕರಲ್ಲಿ ಹಾಕಿ ಬಿಸಿಲನ್ನು ತೆಗೆದು ಇಟ್ಕೊಂಡಿದ್ದೆ ಬೆಳಿಗ್ಗೆಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ. ಡಿಸೈನೋ ಬ್ರ್ಯಾಂಡಿನ ಈ ಪಾಸ್ತಾ ಏನಿದೆ ತುಂಬ ಚೆನ್ನಾಗಿದೆ, ಮತ್ತು ಹೋಲ್ ವೀಟಿಂದ ಮಾಡಿರೋದ್ರಿಂದ ಮಕ್ಕಳಿಗೆ ಆಗಿರ್ಬೋದು, ನನಗೆ ಆಗಿರ್ಬೋದು ಯಾವುದೇ ಡೈಜೆಷನ್ ಇಶ್ಯೂ ಎಲ್ಲ ಬರೋದಿಲ್ಲ. ಮತ್ತು ಇದರಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ಸ್ ಆಗಿರ್ಬೋದು, ಪ್ರಿಸರ್ವೇಟಿವ್ಸ್ ಆಗಿರ್ಬೋದು ಏನು ಕೂಡ ಆ್ಯಡ್ ಮಾಡಲಿಲ್ಲ. ಹಾಗಾಗಿ ತುಂಬ ಚೆನ್ನಾಗಿದೆ ಈ ಒಂದು ಪಾಸ್ತಾ. ನಾನು ಅದಕ್ಕೆ ಹೆಲ್ದಿ ಆಪ್ಷನ್ ಅಲ್ವಾ ಬ್ರೇಕ್ಫಾಸ್ಟಿಗೆ, ಹಾಗೆ ಎಲ್ಲಿಯಾದರೂ ತಿನ್ನದೇ ಇದ್ದರೆ ಆಗ್ತದೆ ಅಂತ ಹೇಳಿ. ಅಂದರೆ ನೆನ್ನೆನೇ ಅವನು ಹೇಳ್ತಾ ಇದ್ದ, ಡೈಲಿ ದೋಸೆ ನಾನು ತಿನ್ನಲ್ಲ ಅಂತ ಹೇಳಿ. ಸೊ ಅದಕ್ಕೆ ಇದೊಂದು ರೆಡಿ ಮಾಡಿ ಇಟ್ಕೊಳ್ತೇನೆ. ಇದು ರೆಡ್ ಸಾಸ್ ಎಲ್ಲ ಹಾಕಿ ಮಾಡೋದ್ರಿಂದ ಅವನಿಗೆ ಇಷ್ಟ ಆಗ್ತದೆ. ಇದನ್ನು ಇನ್ನೂ ಕೂಡ ಪ್ರೋಟೀನ್ ರಿಚ್ ಆಗಿ ಮಾಡಲಿಕ್ಕೆ, ಅಂದರೆ ಸ್ವಲ್ಪ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿ ಮಾಡಲಿಕ್ಕೆ ಅಂತ ಹೇಳಿ ನಾನು ಇದನ್ನು 2 ಎಗ್ ಕೂಡ ಕ್ರ್ಯಾಕ್ ಮಾಡಿ ಹಾಕ್ತೇನೆ. ಬಟ್ ಎಗ್ ಸಿಯೋನ್ ಹೀಗೆ ನೋಡಿದರೆ ತಿನ್ನೋದಿಲ್ಲ, ಹೀಗೆ ಮಿಕ್ಸ್ ಮಾಡಿ ಎಲ್ಲ ಕೊಡುವಾಗ ಅವನು ನೋಡದೇ ಇದ್ದರೆ ಗ್ಯಾರಂಟಿ ತಿಂತಾನೆ. ಹಾಗಂತ ಹೇಳಿ ಇದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಕೂಡ ಈ ಪಾಸ್ತಾ ಬೇಕಾದರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಮೆಝಾನಿಂದ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು. ಹಾಗೆ ನಾನು ಪಾಸ್ತಾವನ್ನು ಲಾಸ್ಟಿಗೆ ರೆಡಿ ಮಾಡುವಾಗ ಅಲ್ಲಿ ಕರೆಂಟ್ ಹೋಗಿದೆ. ಹಾಗೆ ಸ್ವಲ್ಪ ಹೊತ್ತು ಗ್ಯಾಸಲ್ಲಿ ಇಟ್ಕೊಂಡು ಅದನ್ನು ಜಸ್ಟ್ ಎಗ್ ಒಂದೇನಿದೆ ಅದು ಕುಕ್ ಆಗೋವರೆಗೆ ಕುಕ್ ಮಾಡಿಕೊಂಡೆ. ಹಾಗೆ ಈಗ ಚಿಕನ್ ನಾನು ಏರ್ ಫ್ರೈಯರದ್ದು ಸ್ಟಾರ್ಟ್ ಮಾಡಿರಲಿಲ್ಲಲ್ಲ, ಹಾಗೆ ಆ ಕೆಲಸ ಒಂದು ಬಾಕಿಯಾಗಿದೆ. ಇನ್ನು ಅದನ್ನು ಕೂಡ ಗ್ಯಾಸಲ್ಲೇ ಮಾಡಿಕೊಳ್ಬೇಕು. ದಾಳಿಂಬೆ ಹಣ್ಣು ತಿನ್ನಲಿಕ್ಕೆ ಕೊಡಲಿಕ್ಕೆ ಎಲ್ಲ ಚೆಂದ, ಆದರೆ ಅದನ್ನು ಸುಲಿಲಿಕ್ಕೇ ಕಷ್ಟ ಅಲ್ಲ. ಹಾಗೆ ನಾನಿಲ್ಲಿ ನಿಮಗೊಂದು ಈಸಿ ಟ್ರಿಕ್ಕನ್ನು ಶೇರ್ ಮಾಡ್ತಾ ಇದ್ದೇನೆ. ದಾಳಿಂಬೆ ಹಣ್ಣನ್ನು ಸ್ವಲ್ಪ ಹೀಗೆ ಅದರ ಸ್ಕಿನ್ನನ್ನು ಬೀಜದಿಂದ ಸ್ವಲ್ಪ ಎಳೆದು ಬಿಡಿಸಿದ ಹಾಗೆ ಮಾಡಿಕೊಂಡು ಯಾವುದಾದ್ರೂ ಒಂದು ಭಾರ ಇರುವ ಆಬ್ಜೆಕ್ಟಿಂದ ಈ ರೀತಿಯಲ್ಲಿ ಸ್ಪೂನ್ ಆಗಿರ್ಬೋದು, ಅಥವಾ ನಾನಿಲ್ಲಿ ಕತ್ತರಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಭಾರ ಇರಬೇಕು, ಅದರಲ್ಲಿ ಹೀಗೆ ಸೈಡಿಗೆ ಹೀಗೆ ಹೊಡಿತಾ ಹೋದರೆ ಬೀಜಗಳೆಲ್ಲ ಕೆಳಗೆ ಉದುರಿ ಬೀಳ್ತದೆ. ಅದರ ಒಂದು ವೈಟ್ ಸ್ಕಿನ್ ಇದರಲ್ಲಿ ಬರೋದಿಲ್ಲ, ಎಲ್ಲೋ 1-2 ಪೀಸಸ್ ಬೀಳ್ಬೋದು ಅಷ್ಟೇ. ಸೊ ಅದೊಂದು ಈಸಿ ಮೆಥಡ್, ಈಸಿ ಟ್ರಿಕ್. ಯಾರಿಗಾದರೂ ಗೊತ್ತಿರಲಿಲ್ಲ ಆದರೆ ಯೂಸ್ ಆಗಲಿ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ಹಾಗೆ ನಿನ್ನೆದು ಸ್ವಲ್ಪ ಕಾರ್ನ್ ಕೂಡ ಉಳಿದಿತ್ತು, ಎಲ್ಲದನ್ನು ಮಿಕ್ಸ್ ಮಾಡಿ ಇವತ್ತು ಕೊಡ್ತಾ ಇದ್ದೇನೆ. ಎಷ್ಟು ಕಲರ್ಫುಲ್ಲಾಗಿ ಟಿಫಿನ್ ಕಾಣಿಸ್ತದೆ, ಅಷ್ಟು ಖುಷಿಯಲ್ಲಿರ್ತಾರೆ ಮಕ್ಕಳು. ಹಾಗೆ ಹೇಗೋ ಒಂದು ಶಾಲೆಗೆ ಹೋದರೆ ಸಾಕು ಅಂತ ಹೇಳಿ ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ನಮಗೆ ಕುಂಬಳಕಾಯಿ ಎಲ್ಲ ಹಾಕಿ ಮಾಡಿರುವ ದೋಸೆ. ಅಕ್ಕಿಯನ್ನು ಕಡೆದು ಇಡುವಾಗಲೇ ಸಿಯೋನ್ ಬಂದಿದ್ದ, ಇದೆಂತ ಅಂತ ಕೇಳ್ತಾ ಇದ್ದ. ಕುಂಬಳಕಾಯಿ ಅಂತ ನೋಡಿದ ನಂತರ ಅವನಿಗೆ ಮನಸ್ಸೇ ಇರಲಿಲ್ಲ. ಹಾಗೆ ಅವನು ಹೇಳ್ತಿದ್ದ, ನನಗೆ ಬೇಡ, ನಾನು ತಿನ್ನೋದಿಲ್ಲ ಅಂತ ಹೇಳಿ. ಹಾಗೆ ನಾನು ಪಾಸ್ತಾ ಹೇಗಿದ್ದರೂ ಕೂಡ ರೆಡಿ ಇದೆ ಅಲ್ಲ, ಅದನ್ನೇ ಕೊಡುವಂಥದ್ದು, ಸ್ವಲ್ಪ ತಿನ್ನಿಸುವಂಥದ್ದು. ಹಾಗೆ ಚಿಕ್ಕವನಿಗೆ ತೊಂದರೆ ಇಲ್ಲ, ಅವನು ದೋಸೆ ಆದರೆ ದೋಸೆ ತಿಂತಾನೆ, ಅಥವಾ ಅವನಿಗೆ ಕೂಡ ಪಾಸ್ತಾ ಕೊಟ್ಟರೆ ಅವನು ಕೂಡ ಅದನ್ನೇ ತಿಂದು ಬಿಡ್ತಾನೆ. ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ನಾನಿಲ್ಲಿ ಚಿಕನನ್ನು ಕೂಡ ಹಾಕ್ಕೊಂಡಿದ್ದೇನೆ. ನಾನು ಪಾಸ್ತಾ ಮಾಡಲಿಕ್ಕೆ ನಿಲ್ಲದೇ ಇದ್ದಿದ್ದರೆ ಈ ಚಿಕನ್ ರೆಡಿ ಆಗಿರೋದು ಇಲ್ಲ. ಈಗ ನನಗೆ ಡಬಲ್ ಕೆಲಸ, ಇದನ್ನು ಅಂದರೆ ಉಲ್ಟಾ ಮಾಡ್ತಾನೆ ಇರಬೇಕಂದ್ರೆ ಆಚೆ ಈಚೆ 2 ಸೈಡ್ ಕೂಡ ಬೇಯಿಸ್ತಾನೆ ಇರಬೇಕು. ಏರ್ ಫ್ರೈಯರಲ್ಲಿ ಆದರೆ 360 ಡಿಗ್ರಿಯಲ್ಲಿ ಏರ್ ರೊಟೇಷನ್ ಇರ್ತದೆ. ನಂದು ಫಿಲಿಪ್ಸ್ ಏರ್ ಫ್ರೈಯರ್ ಆಯಿತಾ, 5000ಗೆ ನಾನು ತಗೊಂಡಿರುವಂಥದ್ದು. ಜನವರಿಯಲ್ಲೇ ತಗೊಂಡಂಥದ್ದು, ಒಳ್ಳೆಯದಿದೆ. ಏರ್ ಫ್ರೈಯರ್ ಬಗ್ಗೆ ನೀವು ಕೂಡ ಕೇಳ್ತಾ ಇರ್ತೀರಾ. ಆಲ್ಮೋಸ್ಟ್ ನಾನು ಡೈಲಿ ಯೂಸ್ ಮಾಡ್ತೀನಿ. ಈಗ ರಜೆಯಲ್ಲಿ ಮಾತ್ರ ಅಷ್ಟೊಂದು ಯೂಸ್ ಆಗಲಿಲ್ಲ, ಆದರೆ ನಾನು ಯೂಸ್ ಮಾಡ್ತೇನೆ. ಚೆನ್ನಾಗಿದೆ, ನನಗೆ ಒಳ್ಳೆ ರಿಸಲ್ಟ್ ಇದೆ. ಮತ್ತು ಈ ಗ್ಯಾಸಲ್ಲೆಲ್ಲ ಬೇಯಿಸೋ ಹಾಗೆ ಅದರ ಹಿಂದೆಯೇ ನಿಲ್ಲಬೇಕಂತ ಇಲ್ಲ. ಮಾವ ಕೂಡ ಟೀ ಕುಡಿಲಿಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಒಳಗೆ ಟೇಬಲ್ ಮೇಲೆ ಕೂತ್ಕೊಂಡ್ರೆ ಚಿಕ್ಕವ ಬಂದು ಹತ್ತಿ ಟೇಬಲ್ ಮೇಲೆ ಕೂತ್ಕೊಳ್ತಾನೆ. ಹಾಗೆ ಹೊರಗೆ ಒಂದು ಡೈನಿಂಗ್ ಟೇಬಲ್ ಇದೆ, ಅಲ್ಲಿ ಕೂತ್ಕೊಳ್ತಾರೆ ಅವರು. ಹೇಳಬೇಕಂದ್ರೆ ಒಳಗೆ ಕೂತ್ಕೊಳ್ಳೋದಕ್ಕಿಂತ ಹೊರಗೆ ಕೂತ್ಕೊಳ್ಳಿಕ್ಕೇ ಚೆನ್ನಾಗಾಗ್ತದೆ. ಒಳ್ಳೆ ಗಾಳಿ ಮತ್ತು ಬೆಳಕೆಲ್ಲ ಇದೆ, ಹಾಗೆ ಖುಷಿ ಆಗ್ತದೆ ಹೊರಗೆ ಕೂತು ಊಟ ಮಾಡಲಿಕ್ಕೆ. ಇವತ್ತು ಟಿಫಿನಿಗೆ ಆ್ಯಸ್ ಯೂಶ್ವಲ್ ಫ್ರೂಟ್ ಮತ್ತು ಸ್ವಲ್ಪ ಕಾರ್ನ್ ಕೊಟ್ಟಿದ್ದೇನೆ. ಮತ್ತು ಈ ಟಿಫಿನ್ ನೋಡಲಿಕ್ಕೆ ಎಷ್ಟು ದೊಡ್ಡದು ಕಾಣಿಸಿದರೆ ಸಹ ಇದರಲ್ಲಿ ಎಲ್ಲದೂ ಕೂಡ ಸ್ವಲ್ಪ ಕೂತ್ಕೊಳ್ಳೋದಾಯ್ತಾ, ಪೋರ್ಷನ್ಸ್ ಅಂದರೆ ಜಾಸ್ತಿ ಹಿಡಿಯೋದಿಲ್ಲ.
ಸ್ವಲ್ಪ ಅನ್ನ, ಸ್ವಲ್ಪ ಚಿಕನ್ ಮತ್ತು ಸ್ವಲ್ಪ ಫ್ರೂಟ್ಸ್ ಆ ರೀತಿಯಲ್ಲಿ ಕೊಡುವಂಥದ್ದು. ಹಾಗಾಗಿ ಬ್ಯಾಲೆನ್ಸ್ಡ್ ಫುಡ್ ಆಗ್ತದೆ. ಒಂದೇ ಒಂದು ಫುಡ್ ಹೆಚ್ಚು, ಒಂದು ಫುಡ್ ಕಡಿಮೆ ಆ ರೀತಿಯಲ್ಲಿ ಆಗೋದಿಲ್ಲ. ಎಲ್ಲದು ಮಿಕ್ಸ್ ಬರೋದ್ರಿಂದ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು ಎಲ್ಲ ಮಿಕ್ಸ್ ಆಗ್ತದೆ. ಹಾಗೆ ಮಕ್ಕಳಿಗೆ ಅಂದರೆ ನನ್ನ ಮಗನಿಗೆ ಕರೆಕ್ಟ್ ಆಗ್ತದೆ ಈ ಒಂದು ಪ್ರೊಪೋರ್ಷನಲ್ಲಿ ನಾನು ಕೊಟ್ಟರೆ. ಲಂಚ್ ಬಾಕ್ಸ್ ಬೇಡ ಹೇಳುವವನಿಗೆ ಲಂಚ್ ಬಾಕ್ಸ್ ಅಂತೂ ರೆಡಿಯಾಗಿದೆ. ಇನ್ನು ಎದ್ದು ಬಂದು ಏನು ರಿಯಾಕ್ಟ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಬಟ್ ನಿನ್ನೆ ನಾನು ಹೇಳಿದ್ದೇನೆ ಅವನಿಗೆ, ನೀನು ಲಂಚ್ ಬಾಕ್ಸ್ ಬಿಟ್ಟು ಹೋದರೆ ನಿನ್ನ ಡ್ಯಾಡಿಯನ್ನು ಪೊಲೀಸ್ ಅವ್ರು ಹಿಡ್ಕೊಂಡು ಹೋಗ್ತಾರೆ, ಮತ್ತು ಟೀಚರ್ ಕೂಡ ಡ್ಯಾಡಿಗೆ ಜೋರು ಮಾಡ್ತಾರೆ ಅಂತ ಹೇಳಿದ್ದೆ. ಸೊ ಹಾಗೆ ಇವತ್ತು ಏನು ಮಾಡ್ತಾನೆ ಅಂತ ನೋಡಬೇಕಷ್ಟೇ. ಕಿಚನಿದೆಲ್ಲ ಕೆಲಸ ಆದ ಕೂಡಲೇ ನಾನು ಆಗನೇ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೇನೆ. ನಾನು ಏನೆಲ್ಲ ಪಾತ್ರೆ ಯೂಸ್ ಮಾಡ್ಕೊಂಡಿದ್ದೇನೆ ಅದನ್ನೆಲ್ಲ ಅಲ್ಲಿಂದಲ್ಲೇ ವಾಶ್ ಮಾಡಿ ಇಡ್ತೇನೆ. ಇಲ್ಲಾಂದರೆ ನಾನು ಸಿಯೋನ್ ಹೋದ ನಂತರ ಪುನಃ ಮಗುವಿಗೆ ಫೀಡೆಲ್ಲ ಮಾಡಿಸಿ ಬರುವಷ್ಟರಲ್ಲಿ ತುಂಬ ಲೇಟ್ ಆಗ್ತದೆ. ಹಾಗೆ ನಾನು ಈ ಒಂದು ಕೆಲಸವನ್ನು ಆಗಿಂದಾಗೇ ಮಾಡ್ಕೊಳ್ತೇನೆ. ಈಗ ನಾನು ಕೂಡ ಟೀ ಕುಡಿಲಿಕ್ಕೆ ಅಂತ ಹೇಳಿ ತೆಕ್ಕೊಳ್ತಾ ಇದ್ದೇನೆ. ನನಗೆ ಸ್ವಲ್ಪ ಸಕ್ಕರೆ ಜಾಸ್ತಿ, ಹಾಗೆ ನಾನು ಸ್ವಲ್ಪ ಸ್ವೀಟನ್ನು ಹಾಕ್ಕೊಂಡಿದ್ದೇನೆ. ಚಿಕ್ಕ ಮಗುವಿಗೆ ನಾನು ಎತ್ತಿ ಹಿಡ್ಕೊಂಡು ಕೆಲಸ ಮಾಡೋದು, ಮೇಲೆ ಎಲ್ಲ ನೋಡೋದಂದರೆ ತುಂಬ ಇಷ್ಟ. ಆದರೂ ಸುಸ್ತಾಗ್ತದೆ ಅವನನ್ನು ಹಿಡ್ಕೊಂಡು ನಿಂತ್ಕೊಂಡು ಮಾಡಲಿಕ್ಕೆ. ಮತ್ತು ಅವನು ಯಾವುದಕ್ಕೆ ಕೈ ಹಾಕ್ತಾನೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಾನು ಯೋಚನೆ ಮಾಡಿದ ಹಾಗೆಯೇ ಇಬ್ಬರು ಮಕ್ಕಳಿಗೆ ಸಹ ಇವತ್ತಿನ ದೋಸೆ ಹಿಡಿಸಲಿಲ್ಲ. ಆ್ಯಕ್ಚುಲಿ ತುಂಬ ಟೇಸ್ಟಿ ಇತ್ತಾಯ್ತಾ, ಅಂದರೆ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿದ್ರಿಂದ ತುಂಬ ಟೇಸ್ಟ್ ಇತ್ತು. ನಾವು ನಾರ್ಮಲಿ ದೋಸೆಗೆ ಹಾಕುವಂಥ ಅಕ್ಕಿ ಮತ್ತು ಸ್ವಲ್ಪ ಅನ್ನ ಹಾಕಬೇಕು, ಮತ್ತು ಕುಂಬಳಕಾಯಿ, ತೆಂಗಿನಕಾಯಿ ಇಷ್ಟನ್ನು ಹಾಕಿ ಮಾಡಿದ್ದಂಥದ್ದು. ಬಟ್ ಮಕ್ಕಳಿಗೆ ಹಿಡಿಸಲೇ ಇಲ್ಲ ಸ್ವಲ್ಪನೂ. ಹಾಗೆ ನಾನು ಸಿಯೋನಿಗೆ ಪಾಸ್ತಾ ತೆಕ್ಕೊಂಡು ಬಂದೆ. ಅದರಲ್ಲಿ ಅವನಿಗೆ ಎಗ್ ಕಾಣಿಸ್ತು, ಅಂದರೆ ಸ್ಕ್ರ್ಯಾಂಬಲ್ ಆಗಿರುವಂಥ ಎಗ್ ಕಾಣಿಸ್ತು. ನಾನು ಎಗ್ಗಲ್ಲ ಅಂತ ಎಷ್ಟು ಹೇಳಿದರೆ ಸಹ ಅವನು ಬೆರಳಲ್ಲಿ ತೆಗೆದು ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡಿದ. ಮತ್ತು ನಾನು ಅದನ್ನು ತೆಕ್ಕೊಂಡೋಗಿ ಹಿಂದೆ ಇಟ್ಟು ಬ್ರೆಡ್ಡನ್ನು ತೆಕ್ಕೊಂಡು ಬಂದೆ. ಬ್ರೆಡ್ ಇತ್ತು, ಏನೋ ಪುಣ್ಯಕ್ಕೆ 3 ಬ್ರೆಡ್ ಇದ್ದಂಥದ್ದು. ಆ 3 ಬ್ರೆಡ್ಡನ್ನು ಟೋಸ್ಟ್ ಮಾಡಿ ಬಟರ್ ಹಾಕಿ ತೆಕ್ಕೊಂಡು ಬಂದಿದ್ದೇನೆ. ಮೊದಲೆಲ್ಲ ಮಕ್ಕಳು ದೊಡ್ಡವರು ಎಲ್ಲರೂ ಅನ್ನ ಊಟ ಮಾಡಿ ಕೆಲಸಕ್ಕೆ ಹೋಗುವಂಥದ್ದು, ಅನ್ನ ಊಟ ಮಾಡುವಂಥದ್ದು. ಈಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಆಗಿ ಭಾರಿ ಕಷ್ಟ ಆಗಿದೆ. ಸೋಫಾದ ಕವರೆಲ್ಲ ವಾಷಿಂಗಿಗೆ ಹಾಕಿದ್ದರಿಂದ ಜಸ್ಟ್ ಒಂದು ಬೆಡ್ಶೀಟ್ ಹಾಕಿ ಕವರ್ ಮಾಡುವಂಥದ್ದು. ಇಲ್ಲಾದರೆ ಕುಷನೆಲ್ಲ ಮಕ್ಕಳ ಕೈಯಲ್ಲಿ ಏನಾದರೂ ಇದ್ದರೆ, ನಮ್ಮ ಮಕ್ಕಳಿಬ್ಬರು ಕೂಡ ಸೋಫಾದಲ್ಲಿ ಅಷ್ಟೊಂದು ಕೂತ್ಕೊಳ್ಳೋದಿಲ್ಲ, ಕೆಳಗೆ ಕೂತ್ಕೊಳ್ಳುವಂಥದ್ದು, ತಿನ್ನಲಿಕ್ಕೆ ಆಗಿರ್ಬೋದು, ಬೇರೆ ಹೀಗೆ ಟಿ ವಿ ನೋಡಲಿಕ್ಕಾದರೂ ನೆಲದಲ್ಲೇ ಕೂತ್ಕೊಂಡು ಟಿ ವಿ ನೋಡುವಂಥದ್ದು. ಆದರೆ ಸಹ ಕೈಯಲ್ಲಿ ಏನಾದರೂ ಇದ್ದರೆ ಬಂದು ಮುಟ್ಟಿದರೆ ಎಲ್ಲ ಕುಷನ್ ಹಾಳಾಗ್ತದಲ್ಲ, ಹಾಗೆ ನಾವು ಈ ರೀತಿಯಲ್ಲಿ ಕವರ್ ಮಾಡುವಂಥದ್ದು. ಚಿಕ್ಕ ಮಗುವಿಗೆ ಕೋಲ್ಡ್ ಆಗಿದೆ. ಅಂದರೆ ನನ್ನ ಹಸ್ಬೆಂಡಿಗೆ ಇತ್ತು ಫಸ್ಟ್, ಹಸ್ಬೆಂಡಿಗೆ ಬಂದಂಥದ್ದು. ಸೊ ಹಸ್ಬೆಂಡಿಂದ ಮಗುವಿಗೆ ಬಂತು, ಮಗುವಿಗೆ ಬಂದ ನಂತರ ಅತ್ತೆಗೆ ಬಂತು, ಅತ್ತೆಗೆ ಬಂದ ನಂತರ ನನಗೆ ಒಂದು ದಿನ ಇತ್ತು. ಅದಾಗಿ ಇವಾಗ ಸಿಯೋನ್ಗೆ ಕೂಡ ಸ್ವಲ್ಪ ಶುರುವಾಗ್ತಾ ಇದೆ. ಹಾಗೆ ಮನೆಯಲ್ಲಿ ಒಬ್ಬರಿಗೆ ಏನಾದರೂ ಹುಷಾರಿರಲಿಲ್ಲ ಆದರೆ ಎಲ್ರಿಗೂ ಕೂಡ ಒಂದು ರೌಂಡು ಬಂದು ಹೋಗಲಿಕ್ಕಿದೆ. ಹಸ್ಬೆಂಡ್ ಒಂದು ಮನೆಯೆಲ್ಲ ಗುಡಿಸಿ ಕೊಡೋದ್ರಿಂದ ತುಂಬ ಹೆಲ್ಪ್ ಆಗ್ತದೆ. ನಾನೇನಾದರೂ ಗುಡಿಸಲಿಕ್ಕೆ ಹೋದರೆ ಉಂಟಲ್ಲ, ಮತ್ತು ಅರ್ಧ ಮುಕ್ಕಾಲು ಗಂಟೆ ಮಲಗಬೇಕು. ನನಗೆ ಬಗ್ಗಿ ಎಂತ ಸಹ ಮಾಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಹೊತ್ತು ಬಗ್ಗುತ್ತೇನೆ. ಮತ್ತು ಎದ್ದು ನಿಂತಾಗ ಕಾಲಿಂದ ಎಲ್ಲ ನನಗೆ ಒಂದು ರೀತಿಯಲ್ಲಿ ನರ ಎಲ್ಲ ಎಳೆದ ಹಾಗೆ ಆಗುವಂಥದ್ದು. ಹಾಗೆ ನಾನು ಡಾಕ್ಟ್ರ್ ಹತ್ರ ಹೋಗಿರಲಿಲ್ಲ ಅಲ್ಲ ಇವತ್ತು ಅಥವಾ ನಾಳೆ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ ಹೇಳಿ ನಾನು ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ. ಅಂದರೆ ಹಸ್ಬೆಂಡಿಗೆ ಕೂಡ ಫ್ರೀ ಇದ್ದರೆ ಮತ್ತು ಅವರಿಗೆ ಸಹ ಬೆಳ್ತಂಗಡಿಯಲ್ಲಿ ಹೋಗಲಿಕ್ಕೆ ಕೆಲಸ ಇದ್ದಾಗ ಹೋದರೆ ಎಲ್ಲ ಕೆಲಸ ಒಟ್ಟಿಗೆ ಆಗ್ತದೆ ಅಲ್ಲ ಅಂತ ಹೇಳಿ ನನ್ನ ಪ್ಲ್ಯಾನಿಂಗ್ ಇದ್ದಂಥದ್ದು. ಹಾಗೆ ನಾನು ಸಿಯೋನ್ಗೆ ಟಿಫಿನ್ ಎಲ್ಲ ತೋರಿಸಿದ್ದೇನೆ, ಕಲರ್ಫುಲ್ ಆಗಿದೆ ಅಂತೆಲ್ಲ ಹೇಳಿ. ಮತ್ತು ಒಂದು ಎಕ್ಸ್ಟ್ರಾ ಚಾಕ್ಲೇಟ್ ಕೂಡ ಕೊಟ್ಟಿದ್ದೇನೆ ಅವನಿಗೆ ತಿನ್ನಲಿಕ್ಕೆ ಅಂತ ಹೇಳಿ. ಹಾಗಂದರೆ ಮಕ್ಕಳಿಗೊಂದು ಇದರಲ್ಲಿ 10 o'clock ಆ ಸ್ನ್ಯಾಕ್ ಇದೆ ಅಲ್ಲ, ಹಾಗಾದರೆ ಖುಷಿಯಲ್ಲಿರುವ ಅಂತ ಹೇಳಿ ಅನಿಸಿದರೆ ಒಳ್ಳೆಯದಲ್ಲ. ಹೇಗೋ ಒಂದು ಈ ಕಿರಿಕಿರಿ ತಪ್ತದೆ ಅಂತ ಹೇಳಿ. ಹಾಗೆ ಮತ್ತೆ ಜೋರು ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿದ ನಾನು, ಟೈಮ್ ಆಯಿತು ಅಂತ ಹೇಳುವಾಗ. ಸೊ ಹಾಗೆ ಕರ್ಕೊಂಡು ಬಂದಿದ್ದೇನೆ. ಅವನಿಗೆ ನಾನು ಜೋರು ಮಾಡಿದೆ, ಅಂದರೆ ಡ್ಯಾಡಿಯನ್ನು ಪೊಲೀಸ್ ಹಿಡ್ಕೊಂಡು ಹೋಗ್ಬೇಕಾ ಅಂತೆಲ್ಲ ಹೇಳಿದ್ದಕ್ಕೆ. ಹೆದರಿಸೋದಂತಲ್ಲ, ಏನಾದರೂ ಒಂದು ಹೇಳಲೇಬೇಕಲ್ಲ. ಕಷ್ಟದಲ್ಲಿ ಈಗ ಚಪ್ಪಲನ್ನು ಹಾಕಿದ್ದಾನೆ ಅವನು.
ಈ ಸಲ ಒಂದು ಒಳ್ಳೆಯದಂತ ಹೇಳಿದರೆ ಬಸ್ಸಲ್ಲಿ ಅವರು ಬಸ್ಸಿನ ಮಕ್ಕಳನ್ನು ಬಸ್ಸಲ್ಲೇ ಕೂರಿಸಿದ ನಂತರ ಅವರಿಗೆ ಕೆಳಗೆ ಇಳಿಲಿಕ್ಕಿಲ್ಲ. ಕಳೆದ ವರ್ಷ ರಿಕ್ಷಾದಲ್ಲಿ ಕೂರಿಸಿ ಹೋದರೆ ಡ್ರೈವರ್ ಬೇರೆ ಮಕ್ಕಳನ್ನು ಕರ್ಕೊಂಡು ಬರೋದ್ರೊಳಗೆ ಇವನು ಮತ್ತು ಇವನ ಕಸಿನ್ ಎಲ್ಲ ಸೇರಿ ಮಣ್ಣಲ್ಲಿ ಆಟಾಡಿ ಬಟ್ಟೆ ತೊಳಿಲಿಕ್ಕೆ ಆಗದ ರೀತಿಯಲ್ಲಿ ಮಾಡಿ ಹಾಕ್ತಾಯಿದ್ರು. ಬಟ್ ಈ ಸಲ ಬಟ್ಟೆ ಕ್ಲೀನ್ ಇರ್ತದೆ. ಬೆವರೇನಿದ್ದರೆ ಬೆವರು ಅಥವಾ ಫುಡ್ಡಿದೇನಾದರೂ ರೆಸಿಡಿ ಇದ್ದರೆ ಅದು ಮಾತ್ರ ಸಿಗುವಂಥದ್ದು ಬಟ್ಟೆಯಲ್ಲಿ. ಕಣ್ಣಲ್ಲಿ ನೋಡಿ ನೀರು ಫುಲ್ಲಿದೆ, ಅಂದರೆ ಬಸ್ ಬರುವ ಟೈಮ್ ಆಯ್ತಲ್ಲ. ಹಾಗೆ ಇವತ್ತು ಹಸ್ಬೆಂಡ್ ಬರಲಿಲ್ಲ. ನಾನು ಹಸ್ಬೆಂಡ್ ಹತ್ರ ಹೇಳಿದೆ ನೀವು ಬರಬೇಡಿ ಅಂತ ಹೇಳಿ. ಇಬ್ಬರು ಬಂದರೆ ಹಸ್ಬೆಂಡನ್ನು ನೋಡುವಾಗ ಅವನಿಗೆ ಜೋರು ಬೇಜಾರಾಗುವಂಥದ್ದು. ಹಾಗೆ ನೀವು ಬರಬೇಡಿ ನಾನೇ ಕಳಿಸ್ತೇನೆ ಅಂತ ಹೇಳಿದ್ದೆ. ಹಾಗೆ ಅವ್ರು ಬರಲಿಲ್ಲ ಇವತ್ತು. ಇದು ಸಿಯೋನ್ನ ಮುಂಚೆದು ರಿಕ್ಷಾ. ಸೊ ಅವರು ಕೂಡ ಅವನನ್ನು ನೋಡಿ ಮಾತನಾಡಿಸಿ ಹೋದರು. ನಮ್ಮ ಮನೆ ಹತ್ತಿರದಿಂದ ಹೋಗುವಂಥ ರೋಡ್ ಉಂಟಲ್ಲ, ಪುಂಜಲ್ಕಟ್ಟೆವರೆಗೆ ಹೋಗುವಂಥ ರೋಡು ಸ್ವಲ್ಪ ಕೂಡ ಸರಿ ಇಲ್ಲ. ಎಷ್ಟು ವರ್ಷಗಳಿಂದ ಹೀಗೆ. ನಾನು ಮದುವೆಯಾಗಿ ಬಂದೆ 7 ವರ್ಷ ಕಳೀತು. ಈಗ ನನ್ನ ಮದುವೆಯಾಗಿನೇ 7 ವರ್ಷ ಕಳೀತು. ಸೊ ಆ ಟೈಮಿಂದ ಕೂಡ ಒಂದು ಸಲ ಕೂಡ ರಿಪೇರಿ ಆಗಲಿಲ್ಲ. ಮೊನ್ನೆ ಯಾರೋ ಇಲ್ಲಿ ಒಂದು ಭಜನಾ ಮಂದಿರ ಓಪನ್ ಇತ್ತು ಅಂತ ಹೇಳಿ ಯಾರೋ ಬರ್ತಾರೆ ಹೇಳಿ ಅಲ್ಲಲ್ಲಿ ಗುಂಡಿ ಮಾಡಿ ಜಲ್ಲಿ ಹಾಕಿದ್ದಾರೆ. ಈಗ ಹೋಗುವ ಗಾಡಿಗಳಿಗೆ ಮಕ್ಕಳಿಗೆ ನಡ್ಕೊಂಡು ಹೋಗ್ಲಿಕ್ಕಿಲ್ಲ, ಎಷ್ಟು ಕಷ್ಟ ಆಗ್ತದೆ ಅಂತ ಇಲ್ಲ. ನಿನ್ನೆ ವಾಶ್ ಮಾಡಿದ ಸೋಫಾದು ಕವರೆಲ್ಲ ಒಣಗಿತ್ತು. ಇನ್ನೂ ಒಣಗಲಿಕ್ಕೆ ಬಿಟ್ಟರೆ, ಅಂದರೆ ಈ ಮಳೆಯಲ್ಲಿ ಎಷ್ಟು ಒಣಗಿದರೆ ಸಹ ಒಂದು ರೀತಿಯಲ್ಲಿ ಚಂಡಿ ಅಂತಲೇ ಅನಿಸುವಂಥದ್ದಲ್ಲ. ಹಾಗೆ ನಾನು ಇನ್ನು ಹಾಕಿ ಬಿಡುವ, ಮತ್ತು ಫ್ಯಾನ್ ಎಲ್ಲ ಹಾಕಿರ್ತೇವಲ್ಲ ಆಗ ಸರಿ ಡ್ರೈ ಆದ ಹಾಗೆ ಫೀಲ್ ಆಗ್ತದೆ ಅಂತ ಹೇಳಿ ಹಾಕ್ತಾ ಇದ್ದೇನೆ. ಅಂದರೆ ಒಣಗಿದೆ, ಬಟ್ ಸ್ವಲ್ಪ ಮಳೆಯಲ್ಲಿ ಗೊತ್ತಲ್ಲ ಅದೇ ರೀತಿಯಲ್ಲಿ ಅಲ್ವಾ. ನೋಡಿ ಬುಟ್ಟಿಯಲ್ಲಿ ನಾನೆಲ್ಲ ತುಂಬಿಸಿಟ್ಟದ್ದು, ಬಂದ ಕೂಡಲೇ ಅದನ್ನು ಉಲ್ಟಾ ಮಾಡಿ ಹಾಕಲಿಕ್ಕೆ ನೋಡ್ತಾ ಇದ್ದೇನೆ. ಹಾಗೆ ನಾನು ಬಿಡಲಿಲ್ಲ, ಅವನಿಗೆ ಜೋರು ಮಾಡಿದೆ. ಆ ಬುಟ್ಟಿಯಲ್ಲಿರುವ ಈ ಟಾಯ್ಸನ್ನೆಲ್ಲ ಕೆಳಗೆ ಹಾಕುವಂಥದ್ದು, ಮತ್ತು ಹತ್ತಿ ಬುಟ್ಟಿ ಒಳಗೆ ಕೂತ್ಕೊಳ್ಳುವಂಥದ್ದು. ಅವನಿಗೆ ಒಂದು ಸಪ್ರೇಟ್ ಬುಟ್ಟಿ ಕೊಟ್ಟರೆ ಅದರಲ್ಲಿ ಕೂತ್ಕೊಳ್ಳೋದಿಲ್ಲ, ಅವನಿಗೆ ಆಗಬೇಕು ಅದೇ ಬುಟ್ಟಿಯಲ್ಲಿ. ಸಿಯೋನಿಗೆ ಕೊಟ್ಟು ಉಳಿದಂತಹ ಕಾರ್ನ್, ದಾಳಿಂಬೆ ಅದನ್ನೆಲ್ಲ ಕೊಟ್ಟು ಕೂತ್ಕೊಳ್ಳಿಸಿದ್ದೇನೆ. ಹುಷಾರಿಲ್ಲ ಅಲ್ಲ, ಹೇಗಿದ್ದರೂ ಕೂಡ ಅವ್ನು ಬ್ರೇಕ್ಫಾಸ್ಟ್ ತಿನ್ನಲೇ ಇಲ್ಲ. ಪಾಸ್ತಾ ಕೊಟ್ಟೆ, ಪಾಸ್ತಾ ಕೂಡ ತಿನ್ನಲಿಲ್ಲ. ಹಾಗೆ ಹುಷಾರಿಲ್ಲ ಅಲ್ಲ, ಪರವಾಗಿಲ್ಲ. ಕೋಲ್ಡ್ ಆದರೆ ನಮಗೆ ಆದರೂ ಏನು ತಿನ್ನಲಿಕ್ಕೆಲ್ಲ ಮನಸ್ಸು ಬರೋದಿಲ್ಲ ಅಲ್ಲ. ಹಾಗೆ ಫ್ರೂಟ್ ಕೊಟ್ಟೆ, ಫ್ರೂಟನ್ನು ತಿಂತಾ ಇದ್ದ. ಹಾಗೆ ನನಗಿವತ್ತು ಕೇಕ್ಸ್ ಇಡಲಿಕ್ಕಿದೆ. ಅದಕ್ಕೆ ಅಂತ ನಾನು ಕೇಕ್ ರೂಮಿಗೆ ಬರುವಾಗ ಅವನನ್ನು ಕೂಡ ಕರ್ಕೊಂಡೇ ಬರುವಂಥದ್ದು. ಹಾಗೆ ಅವನನ್ನು ಕರ್ಕೊಂಡು ಬಂದಿದ್ದೇನೆ. ಹೊರಗೆ ಮೋಡ ಆಗ್ತಾ ಇತ್ತು. ನಾನು ಇದೆಲ್ಲ ರೆಡಿ ಮಾಡುವಾಗ ನಾನಂತೂ ಅಂದ್ಕೊಳ್ತಾ ಇದ್ದೆ ಮಧ್ಯದಲ್ಲಿ ಕರೆಂಟ್ ಒಂದು ಹೋಗೋದಿದ್ರೆ ಸಾಕು ಅಂತ. ಮತ್ತು ಕೆಲವೊಬ್ರದ್ದು ಕ್ವೆಶ್ಚನ್ ಬರ್ತಾಯಿತ್ತು, ನೀವು ಎಷ್ಟು ಟೈಮ್ ಆಯಿತು ಬೇಕಿಂಗ್ ಸ್ಟಾರ್ಟ್ ಮಾಡಿ ಅಂತ ಹೇಳಿ. ನಾನು ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ನೋಡಿ ತುಂಬ ರೆಸಿಪೀಸನ್ನು ಟ್ರೈ ಮಾಡಿ ಕಲಿತಂಥದ್ದು ಕೇಕ್ ಮಾಡಲಿಕ್ಕೆ. ಮತ್ತು ಈ ಅಕ್ಟೋಬರ್ ಬಂದರೆ ಅಕ್ಟೋಬರ್ 14ಗೆ 5 ವರ್ಷ ಆಗ್ತದೆ. ಒಂದಲ್ಲ 5 ವರ್ಷ ಆಗ್ತದೆ. ಸಿಯೋನ್ನ ಏಜ್ ಆಗ್ತದೆ. ಸಿಯೋನ್ 6 ತಿಂಗಳ ಮಗು ಇರುವಾಗ ನಾನು ಸ್ಟಾರ್ಟ್ ಮಾಡಿದಂಥದ್ದು. ಸೊ ಒಟ್ಟು 5 ವರ್ಷ ಆಗ್ತದೆ ಈ ಒಂದು ಅಕ್ಟೋಬರಿಗೆ. 5 ವರ್ಷದಿಂದ ನಾನು ಆಲ್ಮೋಸ್ಟ್ ಎವ್ರಿ ಡೇ ಅಂತ ಹೇಳೋದಿಲ್ಲ, ಕೆಲವೊಮ್ಮೆ ಇರೋದಿಲ್ಲ ಆರ್ಡರ್ಸ್, ಬಟ್ ಬೇಕಿಂಗ್ ಮಾಡ್ತಾನೇ ಇದ್ದೇನೆ. ಆದರೂ ಕೂಡ ನನಗೆ ಕೆಲವೊಮ್ಮೆ ಕೇಕಲ್ಲಿ ಪರ್ಫೆಕ್ಷನ್ ಬರೋದಿಲ್ಲ ಆಯಿತು. ಹಾಗೆ ಯಾರು ಕೂಡ ಒಮ್ಮೆ ಅಥವಾ 2 ಸಲ ಟ್ರೈ ಮಾಡಿ ಬರಲಿಲ್ಲ ಅಂತ ಹೇಳಿ ಬಿಟ್ಟು ಬಿಡೋದಲ್ಲ, ಟ್ರೈ ಮಾಡ್ತಾನೇ ಇರಬೇಕು. ಗಾಳಿಗೆ ನೋಡಿ ನಮ್ಮ ಎಕ್ಸಾಸ್ಟ್ ಫ್ಯಾನ್, ಹೊರಗೆ ಇನ್ನೊಂದು ರೂಮ್ ಇದೆ, ಆದರೂ ಕೂಡ ಎಷ್ಟು ಜೋರು ಗಾಳಿ ಬೀಸ್ತಾ ಇತ್ತು ಅಂದರೆ ಎಕ್ಸಾಸ್ಟ್ ಫ್ಯಾನ್ ನೋಡಿ ಎಷ್ಟು ಫಾಸ್ಟ್ ತಿರುಗ್ತಾ ಇದೆ. ಕರೆಂಟ್ ಕೂಡ ಹೋಯಿತು, ನಾನು ಅವನನ್ನು ಪ್ರೀ ಹೀಟಿಂಗಿಗೆ ಅಂತ ಹೇಳಿ ಇಟ್ಟಿದ್ದೆ. ತುಂಬ ಫಾಸ್ಟ್ ತಿರುಗ್ತಾ ಇತ್ತು. ಹಾಗೆ ಇನ್ನು ಇವತ್ತಿದಿನ್ನು ಕೆಲಸ ಆಗೋದಿಲ್ಲ ಅಂತ ಹೇಳಿ ನಾನು ಲೈನಿಂಗ್ ಎಲ್ಲ ಮಾಡಿ ಆಗುವಾಗ ಕರೆಂಟು ಹೋಗಿದೆ. ಸೊ ಹಾಗೆ ಇನ್ನೂ ಕರೆಂಟ್ ಬಂದ ನಂತರನೇ ಇಡೋದು ಅಂತ ಹೇಳಿ ಹಾಗೆಯೇ ಬಿಟ್ಟಿದ್ದೇನೆ. ಈಗ ಆರ್ಡರ್ ತಗೊಳ್ಳಿಕ್ಕೇ ಹೆದರಿಕೆ ಆಗುವಂಥದ್ದು. ಯಾವಾಗ ಜೋರು ಗಾಳಿ ಮಳೆ ಬಂದು ಕರೆಂಟ್ ಹೋಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆರ್ಡರ್ ತಗೊಂಡ ನಂತರ ನಾವು ಕರೆಕ್ಟ್ ಟೈಮಿಗೆ ಕೊಡುವಂಥದ್ದು ಕೊಡಲೇಬೇಕಲ್ಲ. ಹಾಗೆ ಇವತ್ತು ಕಸ ಬರಲಿಕ್ಕಿತ್ತು. ಕಸವನ್ನು ನಾನು ಇಟ್ಟು ಈಚೆ ಬಂದ ಕೂಡಲೇ ಮೀನಿದು ಟೆಂಪೋ ಬಂದಿತ್ತು. ಜೋರು ಮಳೆ ಅಂತ ಇವತ್ತು ಮಾವ ಕೂಡ ತೋಟಕ್ಕೆ ಹೋಗಿರಲಿಲ್ಲ. ತೋಟಕ್ಕೆ ಅಂದರೆ ಹಳೆ ಮನೆ ಹತ್ರ. ನೀವು ಕೇಳ್ತೀರಲ್ಲ ಹಳೆ ಮನೆ ಇಲ್ಲಿ ಯಾರಿದ್ದಾರೆ ಅಂತ. ಯಾರಿಲ್ಲ, ಬಟ್ ಡೈಲಿ ಹೋಗ್ತಾರೆ. ಸೊ ಇಲ್ಲಿಂದ ತುಂಬ ಹತ್ತಿರ ಇರುವಂಥದ್ದು 2 to 3 minutes. ಸೊ ಹಾಗೆ ಡೈಲಿ ಹೋಗಿ ಬರ್ತಾ ಇರ್ತಾರೆ. ಅವರು ಫಿಶನ್ನು ತೆಕ್ಕೊಳ್ಳಿಕ್ಕೆ ಅಂತ ಹೇಳಿ ಅಲ್ಲಿ ನಿಂತಿದ್ದರು. ಮಗುವಿಗೆ ಅವನೇನು ತಿಂದಿರಲಿಲ್ಲ ಅಲ್ಲ, ಹಾಗೆ ಅವನಿಗೆ ಇಷ್ಟ ಅಲ್ವಾ ಪ್ಯಾನ್ ಕೇಕ್. ಹಾಗೆ ಬನಾನದು ಪ್ಯಾನ್ ಕೇಕನ್ನು ಮಾಡಿ ನಾನಿಲ್ಲಿ ಅವನಿಗೆ ಕೊಡ್ತಾಯಿದ್ದೇನೆ. ಬಟ್ಟೆ ಒಣಗಿಸುವಂಥ ಅವಸ್ಥೆ ನೋಡಿ. ಈಗ ಅಂದರೆ ಚಂದ ಅದು ಇದು ಅಂತ ಏನಿಲ್ಲ, ಒಂದು
90% ಒಣಗಿದ ಬಟ್ಟೆಯನ್ನು ತಂದು ಈಗೆಲ್ಲ ಕಡೆ ಹಾಕಿಡುವಂಥದ್ದು. ಸ್ವಲ್ಪ ಗಾಳಿಗೆ ಏರ್ ಡ್ರೈ ಆದ ನಂತರ ತೆಗೆದು ಒಳಗೆ ಇಡುವಂಥದ್ದು. ಇಲ್ಲಾಂದರೆ ಏನೋ ಒಂದು ರೀತಿ ಸ್ಮೆಲ್ ಬರುವಂಥದ್ದು ಬಟ್ಟೆ. ಮಕ್ಕಳ ಬಟ್ಟೆನೇ ಒಣಗೋದಿಲ್ಲ, ಸ್ಪೆಷಲಿ ಚಿಕ್ಕದ್ರದ್ದು ಬಟ್ಟೆ ಒಣಗೋದೇ ಇಲ್ಲ, ಚಡ್ಡಿ ಎಲ್ಲ ಒಣಗೋದೇ ಇಲ್ಲ. ನಮ್ಮದಾದರೂ ಕೂಡ ಒಣಗ್ತದೆ ದೊಡ್ಡ ದೊಡ್ಡ ಬಟ್ಟೆಗಳು. ಮತ್ತು ಬಟ್ಟೆ ಹಾಕಲಿಕ್ಕೇ ಸ್ಟ್ಯಾಂಡಲ್ಲಿ ಜಾಗ ಇಲ್ಲ ಅಂತ ನಾನು 2 ದಿನದ ಬಟ್ಟೆ ಹಾಗೆ ಇಟ್ಟಿದ್ದೆ. ಹಾಗೆ 2 ಟಬ್ಬಲ್ಲಿ ಫುಲ್ ಇದೆ. ಒಂದು ಟಬ್ ಹಸ್ಬೆಂಡಿದೇನೆ ಇದೆ. ಮೊನ್ನೆಯಿಂದ ಅವರು ರಾತ್ರಿ ಎಲ್ಲ ಕೆಲಸ ಎಲ್ಲ ಮಾಡ್ತಿದ್ರಲ್ಲ ಫ್ಯಾಕ್ಟ್ರಿಯಲ್ಲಿ, ಹಾಗೆ ಅವ್ರದ್ದು ಬಟ್ಟೆ ಅಂತೂ ಹೀಗೇ ವಾಶ್ ಮಾಡದೆ ಹಾಕಲಿಕ್ಕೆ ಆಗೋದಿಲ್ಲ. ಹಾಗೆ ಅವ್ರದ್ದು ಬಟ್ಟೆ ಸಪ್ರೇಟ್, ಮಕ್ಕಳ ಬಟ್ಟೆ ಸಪ್ರೇಟ್ ಅಂತ ಹೇಳಿ ಇಟ್ಕೊಂಡಿದ್ದೇನೆ. ಇನ್ನು ಇವತ್ತು ವಾಶ್ ಮಾಡಿ ಸ್ಪಿನ್ನಿಗೆ ಹಾಕಬೇಕು. ಇವನು ಎದ್ದಿದ್ದ, ಬಟ್ ಮಾಷಾ ಬೇರು ಬರ್ತಾಯಿತ್ತು ಅಂತ ಹೇಳಿ ನಾನು ಅವನಿಗೆ ಮಾಷಾ ಬೇರನ್ನು ಇಟ್ಟು ಕೊಟ್ಟು ಹೋಗಿದ್ದೆ. ಮಾಷಾ ಬೇರಾದರೆ ಸ್ವಲ್ಪ ಇಂಟ್ರೆಸ್ಟಲ್ಲಿ ಅವನು ನೋಡ್ತಾನೆ. ಹಾಗೆ ಅವನು ನೋಡ್ತಾ ಇರುವಾಗಲೇ ನಾನು ಮನೆ ಕೂಡ ಒರೆಸಿ ತಗೊಳ್ತಾ ಇದ್ದೇನೆ. ಕೆಲವೊಮ್ಮೆ ನಾನು ಮನೆಯನ್ನು ಮಧ್ಯಾಹ್ನ ಆಗುವಾಗ ಅಥವಾ 1-2 ಗಂಟೆಯಲ್ಲಿ ಆಗುವಾಗ ಊಟದ ನಂತರ ಕ್ಲೀನ್ ಮಾಡ್ಕೊಳ್ತೇನೆ. ಮತ್ತು ಸಿಯಾನ್ ಬಂದ ನಂತರ ನನಗೆ ಹೆಚ್ಚು ಟೈಮ್ ಸಿಗ್ತದಲ್ಲ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಮತ್ತು ಈಗ ಮೊದಲೆಲ್ಲ ಇವರು ಅಷ್ಟೊಂದು ಹೊಡೆದಾಡ್ತಾ ಇರಲಿಲ್ಲ, ಬಟ್ ಈಗ ತುಂಬ ಹೊಡೆದಾಡುವಂಥದ್ದು ಆಚೆ ಈಚೆ. ಅವನು 1 ಪೆಟ್ಟು ಹೊಡೆದ್ರೆ ಇವನು 2 ಪೆಟ್ಟು ಹೊಡಿತಾನೆ. ಹಾಗೆ ಅಂದರೆ ಇವನು ಆಟ ಆಡುವಂಥದ್ದು. ಹೊಡೆದ್ರೆ ಬೊಬ್ಬೆ ಹಾಕ್ತಾರಲ್ಲ, ನೋವಾಗ್ತದೆ ಅಂತ ಹೇಳಿ, ಆಗ ಅವನಿಗೆ ಖುಷಿಯಾಗುವಂಥದ್ದು ಚಿಕ್ಕದಕ್ಕೆ. ಹಾಗೆ ಯಾವುದರಲ್ಲಿ ಬಂದು ಹೊಡಿತಾನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗೆ ನಾನಂತೂ ಬಿಟ್ಟು ಹೋಗೋದಿಲ್ಲ ಇಬ್ಬರನ್ನು, ಯಾರನ್ನಾದರೂ ಕೂತ್ಕೊಳಿಸಿ ಹೋಗುವಂಥದ್ದು. ಈಗ ಜಸ್ಟ್ ನನಗೆ ಯೂರಿನ್ ಪಾಸ್ ಮಾಡಲಿಕ್ಕೆ ಹೋಗ್ಲಿಕ್ಕಿದ್ರು ಯಾರನ್ನಾದರೂ ಹೇಳ್ತಾನೆ ನನ್ನ ಅತ್ತೆ ಹತ್ರ ಅಥವಾ ಮಾವನ ಹತ್ರ ಹೇಳುವಂಥ, ಸ್ವಲ್ಪ ನೋಡ್ಕೊಳ್ಳಿ ನಾನೀಗ ಬರ್ತೇನೆ ಅಂತ ಹೇಳಿ ಹೋಗುವಂಥದ್ದು. ಈ ವೈಪರ್ ಏನಿದೆ ಇದು ನಾರ್ಮಲ್ ವೈಪರ್ ಆಯಿತಾ, ನೀರು ಎಳೆಯುವ ವೈಪರ್ ಸಿಗ್ತದಲ್ಲ ಅದು. ಅದಕ್ಕೆ ಒಂದು ಬಟ್ಟೆಯನ್ನು ಹಾಕಿ ಒರೆಸುವಂಥದ್ದು. ಅದಕ್ಕೆ ಲಿಂಕ್ ಎಲ್ಲ ಏನೂ ಕೂಡ ಇಲ್ಲ. ಕರೆಂಟ್ ಬರಲೇ ಇಲ್ಲ, ಇನ್ನು ಕರೆಂಟ್ ಅನ್ನೋಕ್ಕಾದರೆ ಆಗೋದಿಲ್ಲ ಅಂತ ಹೇಳಿ ಇನ್ವರ್ಟ್ರಲ್ಲಿ ನಾನು ಬೀಟಿಂಗನ್ನು ಮಾಡ್ಕೊಳ್ತಾ ಇದ್ದೇನೆ. ಕೇಕ್ ಮಾತ್ರ ಗ್ಯಾಸಲ್ಲಿ ಇಡುವ ಅಂತ ಹೇಳಿ ಅವನ್ ಸೆಟಪ್ಪನ್ನು ಕೇಕ್ ಇದು ಬಿರಿಯಾನಿ ಪಾಟಲ್ಲಿ ರೆಡಿ ಮಾಡ್ಕೊಂಡಿದ್ದೇನೆ. ಇವತ್ತು ಏನಾಗಿತ್ತು ಅಂತ ಹೇಳಿದರೆ, ಒಬ್ಬರು ಕಸ್ಟಮರ್ 1 kg ಕೇಕ್ ಬೇಕಂತ ಹೇಳಿದರು. ಹಾಗೆ ನಾನು 1 kg ಮೆಷರ್ಮೆಂಟ್ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟ್ ಮತ್ತೆ ಹೇಳಿದರು 1/2 kg ಸಾಕು, ಪ್ಲ್ಯಾನ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ. ಹಾಗೆ ಫಸ್ಟ್ ನಾನಿಲ್ಲಿ 1/2 kg ಇಟ್ಕೊಳ್ತೇನೆ. ಮತ್ತು ನೆಕ್ಸ್ಟ್ ಇದು ಬೇಕಾದ ನಂತರ ಇನ್ನೊಮ್ಮೆ ಉಳಿದ ಬ್ಯಾಟರನ್ನು ಹಾಕಿ ಹೇಗಾದರೂ ಪರವಾಗಿಲ್ಲ ಅದು ನಮಗೆ ತಿನ್ನಲಿಕ್ಕೆ ಆಯಿತು ಅಂತ ಹೇಳಿ. ಕೆಲವರಂದ್ರೆ ಆರ್ಡ್ರ್ ಮಾಡುವಾಗ ಯೋಚನೆ ಮಾಡೋದಿಲ್ಲ ನಮಗೆ ಎಷ್ಟು ಲಾಸ್ ಅಂತ ಹೇಳಿ. ಬೇಕರಿಯಲ್ಲಿ ಆದರೆ ಅವ್ರು ಯಾರಿಗಾದರೂ ಕೊಡ್ಬೋದು, ಬಟ್ ನಾವು ಯಾರಿಗೆ ಕೊಡುವಂಥದ್ದಲ್ಲ. ಹಾಗೆ ನಾನಿಲ್ಲಿ ಉಳಿದ ಬ್ಯಾಟರಲ್ಲಿ ಸ್ವಲ್ಪವನ್ನು ಒಂದು ಟಿನ್ನಿಗೆ ಹಾಕಿ, ಮತ್ತು ನಾಳೆ ಸಿಯಾನಿಗೆ ಗ್ರೀನ್ ಡೇ ಇದೆ. ಹಾಗೆ ಆ ಗ್ರೀನ್ ಡೇಗೆ ಗ್ರೀನ್ ಕಲರ್ ಕಪ್ ಕೇಕ್ಸನ್ನು ಕೊಡುವ ಅಂತ ಹೇಳಿ ಪಿಸ್ತಾ ಫ್ಲೇವರ್ಡ್ ಕಪ್ ಕೇಕ್ಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಈ ಕಪ್ ಕೇಕ್ಸನ್ನು ನೋಡಿದ ಖುಷಿಯಲ್ಲಿ ಅವನು ಶಾಲೆಗೆ ಖುಷಿಯಲ್ಲಿ ಹೋದಂಥದ್ದು. ಸೊ ಹಾಗೆ ಈ ಕಪ್ ಕೇಕ್ಸನ್ನು ರೆಡಿ ಮಾಡ್ತಾ ಇದ್ದೇನೆ. ಇನ್ನು ಆ ಒಂದು ಕೇಕ್ ಬೇಕಾದ ನಂತರನೇ ಇದನ್ನು ಇಟ್ಕೊಳ್ಳಿಕ್ಕೆ ಆಗುವಂಥದ್ದು. ನನ್ನ ಹತ್ರ ಒಂದೇ ಪಾಟ್ ಇರುವಂಥದ್ದು ಅವನ್ ಸೆಟಪ್ ಇದು. ಎಂತ ಸಿಗ್ತದೆ ಎಲ್ಲ ಬೇಕು, ಯಾವುದರಲ್ಲಿ ಹೇಗೆ ರಿಪೇರಿ ಮಾಡೋದು ಅಂತ ಹೇಳಿ ಇದ್ದ ಸ್ಕ್ರೂಸನ್ನೆಲ್ಲ ಅದರಲ್ಲಿ ತಿರುಗಿಸ್ಲಿಕ್ಕೆ ನೋಡ್ತಾ ಇದ್ದ. ನನ್ನ ಹೇರ್ ಕೇರ್ ರುಟೀನನ್ನು ಕೇಳ್ತಾ ಇರ್ತೀರಲ್ಲ, ಹೇರ್ ಕೇರ್ ರುಟೀನ್ ಅಂತ ಹೇಳಿ ನನಗೆ ಸಪ್ರೇಟ್ ರುಟೀನ್ ಏನಿಲ್ಲ. ಕೆಲವೊಂದು ದಿನ ತಲೆನೇ ಬಾಚೋದಿಲ್ಲ ನಾನು, ಹಾಗೇ ಮೇಲೆ ಕಟ್ಟಿಬಿಟ್ರೆ ಹಾಗೇ ಇರ್ತದೆ. ಅಂದರೆ ನೆನಪು ಆಗೋದಿಲ್ಲ, ಅಂದರೆ ಅಷ್ಟು ಬ್ಯುಸಿ ಇರ್ತೇವೆ ಅಲ್ಲ. ಹಾಗೆ ನಾನು ಅಷ್ಟೊಂದು ಇದು ಮಾಡಲಿಕ್ಕೇ ಹೋಗೋದಿಲ್ಲ. ವಾರದಲ್ಲಿ ಒಮ್ಮೆ ಯಾವತ್ತಾದರೂ ಒಂದು ದಿನ ಸ್ನಾನ ಮಾಡುವ ದಿನ, 2 ದಿನ ಸ್ನಾನ ಮಾಡ್ತೇನೆ, ವೆನ್ಸ್ಡೇ ಅಥವಾ ಸ್ಯಾಟರ್ಡೇ. ಆ ರೀತಿಯಲ್ಲಿ 2 ದಿನ ಒಂದೊಂದು ದಿನ ಸ್ನಾನ ಮಾಡುವಂಥದ್ದು. ಹಾಗೆ ಅದರದಲ್ಲಿ ಯಾವತ್ತಾದರೂ ಒಂದು ದಿನ ತುಂಬ ಡ್ರೈ ಅಂತ ಅನಿಸಿದರೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ. ಒಂದು 1/2 hour ಬಿಟ್ಟು ಸ್ನಾನ ಮಾಡೋದು. ಕೆಲವೊಮ್ಮೆ 10-15 ಮಿನಿಟ್ಸ್ ಅಷ್ಟೇ ಬಿಡುವಂಥದ್ದು, ಹಾಕಿ ಸ್ನಾನ ಮಾಡೋದು. ನಂದು ಕೂದಲು ಯಾಕೆ ದಪ್ಪ ಮತ್ತು ಚೆಂದ ಇದೆ ಅಂತ ಹೇಳಿದರೆ, ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನಲ್ ಚೇಂಜಸ್ಸಿಂದ ಕೂದಲು, ಉಗುರು ಇದೆಲ್ಲ ತುಂಬ ಚೆನ್ನಾಗಿ ಬರ್ತದೆ. ಅದರ 2 ಪಟ್ಟಷ್ಟು ನೆಕ್ಸ್ಟ್ ಲಾಸ್ ಆಗ್ತದೆ ಪೋಸ್ಟ್ ಪಾರ್ಟಮ್ ಟೈಮ್ನಲ್ಲಿ. ಅಂದರೆ ನಾವು ಕರೆಕ್ಟಾಗಿ ಕೇರ್ ಮಾಡಲಿಲ್ಲ ಆದರೆ ಅಷ್ಟು ಲಾಸ್ ಕೂಡ ಆಗ್ತದೆ, ಹೇರ್ ಲಾಸ್.
ಸಿಯೋನ್ನ ಟೈಮ್ನಲ್ಲಿ ನನಗೆ ತುಂಬ ಹೇರ್ ಲಾಸ್ ಇತ್ತು. ಹಾಗೆ ನಾನು ನನ್ನ ಉದ್ದ ಕೂದಲಿದ್ದದನ್ನು ಕಟ್ ಮಾಡಿ ಕ್ಯಾನ್ಸರ್ ಪೇಷಂಟಿಗೆ ಕೊಟ್ಟಂಥದ್ದು. ತುಂಬ ಉದ್ದ ಇತ್ತು ನನ್ನದು, ಸೊಂಟದಿಂದ ಕೆಳಗೆ ಇತ್ತು. ಈಗ ನಾನು ಹಾಕಿರುವ ನೈಟಿ ಇದೆ ಅಲ್ಲ, ಅದರ ಫ್ರಿಲ್ಲಿಗಿಂತ ಮೇಲಷ್ಟು ಆ ಒಂದು ಲೈನ್ ಇದೆ ಅಲ್ಲ, ಅಷ್ಟರವರೆಗೆ ನನ್ನದು ಕೂದಲಿತ್ತು ಮದುವೆ ಆದಾಗ ಎಲ್ಲ. ನಾನು ಪಿಕ್ಚರ್ ಸಿಕ್ಕಿದರೆ ಹಾಕ್ತೇನೆ. ಅಷ್ಟು ಉದ್ದ ಕೂದಲಿದ್ದಂಥದ್ದು ನನಗೆ. ದಪ್ಪ ಕೂಡ ಇತ್ತು, ಬಟ್ ಇಲ್ಲಿದು ನೀರಿಗೆ ಎಲ್ಲ ಹಾಳಾಗಲಿಕ್ಕೆ ಸ್ಟಾರ್ಟ್ ಆಯಿತು, ಹಾರ್ಡ್ ವಾಟರ್ ಎಲ್ಲ. ಹಾಗೆ ಹಸ್ಬೆಂಡ್ ಹೇಳಿದರು, ಅಂದರೆ ನನಗೆ ಡೆಂಟಿಸ್ಟ್ ಹತ್ರ ಕೂಡ ಹೋಗಲಿಕ್ಕಿತ್ತು ಮೊನ್ನೆ. ಅಲ್ಲಿದು ಕ್ಯಾಪಿಗೆ ಮೆಜರ್ಮೆಂಟ್ ಕೊಟ್ಟು ಬಂದಂಥದ್ದಲ್ಲ, ಹಾಗೆ ಕ್ಯಾಪ್ ಬಂದಿದೆ ಅಂತ ಹೇಳಿ ಕಾಲ್ ಬಂದಿತ್ತು. ಹಾಗೆ ನಾವು ಹೊರಟಿದ್ದೇವೆ ಈವ್ನಿಂಗ್. ಅವರು 5 to ಅಂದರೆ ಅವರು 6ವರೆಗೆ ಇರ್ತಾರೆ ಹೇಳಿದರು. ಹಾಗೆ ನಾನು 5 to 6 ಮಧ್ಯದಲ್ಲಿ ಹೊರಟಂಥದ್ದು. ಮಗುವಿಗೆ ತುಂಬ ದಿನದ ನಂತರ, ಅಂದರೆ ಒಂದು 6 ತಿಂಗಳೆಲ್ಲ ಕಳೀತು ಅವನಿಗೆ ಕೋಲ್ಡ್ ಎಲ್ಲ ಆಗದೆ. ಹಾಗೆ ಕೋಲ್ಡ್ ಆದಾಗ ಅವನಿಗೆ ಏನೋ ಒಂದು ರೀತಿ ಕಿರಿ ಆಗ್ತಾಯಿತ್ತು, ಮೂಗಲ್ಲಿ ಇಳಿಯೋದಲ್ಲ. ಹಾಗೆ ಅವನು ಮೂಗೆಲ್ಲ ಮುಟ್ಲಿಕ್ಕೇ ಬಿಡ್ತಾ ಇರಲಿಲ್ಲ ಫಸ್ಟ್ 1-2 ದಿನ. ಮತ್ತು ಅವನಿಗೆ ಗೊತ್ತಾಯಿತು ಇದು ಕ್ಲೀನ್ ಮಾಡಿದರೆ ಮಾತ್ರ ಕಂಫರ್ಟ್ ಅಂತ ಹೇಳಿ. ಹಾಗೆ ಮತ್ತೆ ಓಕೆ ಆದ ಅವನು. ಮೊದಲೆಲ್ಲ ನಾನು ನನ್ನ ಬ್ರೇಸಸ್ ಎಲ್ಲ ಹಾಕಿದಾಗ ಕೂಡ ಇದೇ ಕ್ಲಿನಿಕ್ಕಿಗೆ ಬರ್ತಾಯಿದ್ದೆ. ಹಾಗೆ ಸಿಯೋನ್ಗೆ ಗೊತ್ತುಂಟು, ಆಗ ಅವನನ್ನು ಮಡ್ಲಲ್ಲಿ ಕೂರಿಸ್ಕೊಂಡೆ ನಾನು ಟ್ರೀಟ್ಮೆಂಟನ್ನು ತಗೊಳ್ತಾ ಇದ್ದಂಥದ್ದು. ಹಾಗೆ ಇವತ್ತು ಕೂಡ ರೆಡಿಯಾಗಿದ್ದಾನೆ, ನಾನು ಕೂತ್ಕೊಳ್ತೇನೆ ನೋಡ್ತೇನೆ ಅಂತ ಹೇಳಿ. ಅವನು ಮಡ್ಲಲ್ಲಿ ಕೂತ್ಕೊಳ್ತಾನೆ. ಕೂತ್ಕೊಂಡು ಎದ್ದು ನಿಂತು ನೋಡುವಾಗ ನಮ್ಮ ಬಾಯಿಗೆಲ್ಲ ಅವರು ನೀರೆಲ್ಲ ಸ್ಪ್ರೇ ಮಾಡುವಾಗ ಅವನ ಮುಖಕ್ಕೆ ಕೂಡ ಹಾರ್ತದೆ. ಬಟ್ ಅವನಿಗೆ ಅಂದರೆ ಚಿಕ್ಕವನಲ್ಲ, ಅವನಿಗೆ ಗೊತ್ತಾಗೋದಿಲ್ಲ. ನಾನು ಅದಕ್ಕೆ ಹೇಳುವಂಥದ್ದು, ಗಲೀಜಾಗೋದಿಲ್ವ ನಿನಗೆ ಅಂತ ಹೇಳಿ. ಅವನಿಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಡೆಂಟಿಸ್ಟ್ ಹತ್ರ ಹೋಗೋದಂದರೆ. ನನಗೆ ಸಹ ಹೋಗಬೇಕು, ನನಗೆ ಹಲ್ಲು ನೋವು ಅಂತ ಹೇಳ್ತಾ ಇದ್ದ ಹೋಗಿ ಬಂದ 2 ದಿನದಲ್ಲಿ. ಈಗ ನಂದು ಟ್ರೀಟ್ಮೆಂಟ್ ಆಗಿದೆ, ಕ್ಯಾಪ್ ಕುತ್ಕೊಳಿಸಿದ್ದಾರೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ, ಅಂದರೆ ಅದು ಗಟ್ಟಿಯಾಗಬೇಕಲ್ಲ. ಹಾಗೆ ನೋಡ್ಬೋದು ನೀವು ಯಾವ ರೀತಿಯಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಹೇಳಿ. ಹೀಗೆ ಕೂತ್ಕೊಂಡು ಬಾಯಿ ಒಳಗೆ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ಪ್ರೊಸೀಜರ್ ನೋಡ್ತಾ ಇದ್ದ. ಮತ್ತು ಹಿಂದೆ ಬರುವಾಗ ಅವನಿಗೆ ನಾಳೆ ಗ್ರೀನ್ ಡೇ ಅಲ್ಲ, ಕೊಡಲಿಕ್ಕೆ ಸಹ ಏನಿಲ್ಲ, ಗ್ರೀನ್ ಕಲರ್ ಇದು. ಹಾಗೆ ಅವನದೊಂದು ಕೈಯಿಂದ ಟ್ರೀ ರೀತಿಯಲ್ಲಿ ಪೇಂಟಿಂಗ್ ಮಾಡುವ ಅಂತ ಹೇಳಿ ಬಂದ ಕೂಡಲೇ ನಾನು ಪೇಂಟ್ ಇಲ್ಲ ಹಸ್ಬೆಂಡ್ ಹತ್ರ ಹೇಳಿದ್ದೆ ತಗೊಳ್ಳಿಕ್ಕೆ. ಹಾಗೆ ಹಸ್ಬೆಂಡ್ ಪೇಂಟ್ ಡ್ರಾಯಿಂಗ್ ಶೀಟೆಲ್ಲ ತಗೊಂಡಿದ್ರು. ಬೇಗ ಅವನ ಕೈಗೆ ಪೇಂಟನ್ನೆಲ್ಲ ಅಪ್ಲೈ ಮಾಡಿ, ಚಿಕ್ಕ ಮಗು TV ನೋಡ್ತಾ ಇದ್ದಾನೆ. ಮತ್ತು ಹಸ್ಬೆಂಡ್ ಮತ್ತು ಅತ್ತೆ ಸೇರಿ ಮನೆ ಹತ್ರ ಹೋಗಿದ್ರು. ಆಲ್ಮೋಸ್ಟ್ ಈಗ ಟೈಮು 7 o'clock ಆಗಿದೆ ರಾತ್ರಿದು. ಹಾಗೆ ಬೇಗ ನಾವು ರೆಡಿ ಮಾಡ್ಕೊಳ್ತಾ ಇದ್ದೇವೆ. ಪೇಂಟ್ ಎಲ್ಲ ಏನು ಕೂಡ ಇರಲಿಲ್ಲ, ಇದೆಲ್ಲ ಸಿಯೋನ್ ಖಾಲಿ ಮಾಡಿದ್ದ. ಹಾಗೆ ಹೊಸತ್ತೆ ತಗೊಂಡಂಥದ್ದು. ಕೈಯ ಪ್ರಿಂಟನ್ನು ಮಾಡಿ ಅದರಲ್ಲಿ ಟ್ರೀ ರೀತಿಯಲ್ಲಿ ಮಾಡಿ, ಒಂದು ಜಸ್ಟ್ ಒಂದು ಹ್ಯಾಂಡ್ ಪ್ರಿಂಟ್ ಇದು ಟ್ರೀ ರೀತಿಯಲ್ಲಿ ಮಾಡ್ಕೊಂಡಂಥದ್ದು. ಒಂದು ಸ್ಯಾಡ್ ಪಾರ್ಟ್ ಏನಂತ ಹೇಳಿದರೆ, ನೆಕ್ಸ್ಟ್ ಡೇ ಉಂಟಲ್ಲ, ಎಲ್ಲ ಮಕ್ಕಳು ಸ್ಕೂಲಲ್ಲಿ ಅವ್ರು ಮಾಡಿದಂತಹ ಪ್ರತಿಯೊಂದು ಇದನ್ನೆಲ್ಲ ತೋರಿಸಿದ್ರೆ. ನಮ್ಮ ಸಿಯೋನ್ ಉಂಟಲ್ಲ, ಬ್ಯಾಗಲ್ಲಿ ಮಡಚಿ ಇಟ್ಟದ್ದು, ರೋಲ್ ಮಾಡಿ ಇಟ್ಟದ್ದು ಹೇಗಿತ್ತು ಹಾಗೆಯೇ ಹಿಂದೆ ತಗೊಂಡು ಬಂದಿದ್ದಾನೆ. ಸ್ವಲ್ಪ ಅದನ್ನು ಹರಿದು ಪೀಸ್ ಮಾಡಿದ್ದಾನೆ, ಬಟ್ ಟೀಚರಿಗೆ ತೋರಿಸಲೇ ಇಲ್ಲಂತೆ. ಸ್ಕೂಲಿದು ವಿಡಿಯೋದಲ್ಲಿ ಸಹ ಅವನು ಅದನ್ನು ಹೊರಗೇ ತೆಗಿಲಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಸಹ ಪ್ರಯೋಜನ ಇಲ್ಲದೆ ಹಾಗೆ ಆಯಿತು. ಮತ್ತು ಅವನಿಗೆ ಮನಸ್ಸಿಲ್ಲ ಆದರೆ ಅವನು ಏನು ಸಹ ಮಾಡೋದಿಲ್ಲ ಅಂತ ಹುಡುಗ ಅವನು. ಹಾಗೆ ಅದಾಗಿ ನೆಕ್ಸ್ಟ್ ಡೇ ಅವರಿಗೆ ರಜೆ ಇತ್ತಲ್ಲ, ಈ ಮಳೆ ಅಂತ ಹೇಳಿ. ಹಾಗೆ ನಾನು ಹಸ್ಬೆಂಡ್ ಹತ್ರ ಹೇಳಿದ್ದೆ, ಅಂದರೆ ರಜೆ ಇದೆ ಅಲ್ಲ, ಹೇಗಿದ್ದರೂ ಕೂಡ ಹೋಗುವ ಅಂತ ಹೇಳಿ ಹಾಸ್ಪಿಟಲಿಗೆ. ಹಾಗೆ ನಾವು STM ಹಾಸ್ಪಿಟಲಿಗೆ ಬಂದಿದ್ದೇವೆ ಟೆಸ್ಟಿಗೆ ಅಂತ ಹೇಳಿ. 1.5 ತಿಂಗಳ ಹತ್ರ ಆಗ್ತಾಯಿತ್ತು ನೋಡಿ. ಇವರೇ ನನ್ನ ಡಾಕ್ಟರ್ ಸ್ವರ್ಣಲತಾ ಅಂತ ಹೇಳಿ, ಅವರೇ ಡೆಲಿವರಿ ಮಾಡಲಿಕ್ಕಿರುವಂಥದ್ದು. ನಾನಿಲ್ಲಿ ಮೆಡಿಸಿನ್ ಸೆಕ್ಷನಲ್ಲಿ ಕೂತಾಗ ವೀಡಿಯೋಸ್ ಎಲ್ಲ ಬರ್ತಾಯಿತ್ತು, ರೂಮ್ಸ್ ಇದೆಲ್ಲ. ಸೊ ಹೀಗೇ ಖುಷಿಯಲ್ಲಿ ಟ್ರೀಟ್ಮೆಂಟ್ ಮಾಡಿದಿದ್ರೆ ಒಳ್ಳೆಯದಿತ್ತು. ನೆಕ್ಸ್ಟ್ ಜುಲೈ 20th ನನಗೆ ಡಾಪ್ಲರ್ ಮತ್ತು ಈ ಒಂದು ಗ್ರೋತ್ ಸ್ಕ್ಯಾನನ್ನು ಕೊಟ್ಟಿದ್ದಾರೆ 7th ಮಂತಿದು. ಹಾಗೆ ನಾನು ಇಲ್ಲಿ ಫ್ಲಿಪ್ಕಾರ್ಟಿಂದ ಈ ಚೇರ್ಗಳಿಗೆ, ಡೈನಿಂಗ್ ಚೇರ್ಗಳ ಕವರ್ ಏನಿದೆ, ಎಲಾಸ್ಟಿಕ್ ಕವರ್, ಅದನ್ನು ತರಿಸಿದ್ದೆ. ತುಂಬ ಚೆನ್ನಾಗಿದೆ. ಒಂದನ್ನು ಹಾಕಿದ ನಂತರ ನನಗೆ ನೆನಪಾಯಿತು, ಇದನ್ನು ಕೂಡ ತೋರಿಸ್ಬೋದಲ್ವ ನಿಮ್ಗೆ ಯಾರಿಗಾದರೂ ಹೆಲ್ಪ್ ಆದರೆ ಅಂತ ಹೇಳಿ. ಸೊ ಫ್ಲಿಪ್ಕಾರ್ಟಲ್ಲಿ ತಗೊಂಡಂಥದ್ದಾಯ್ತಾ, ಚೆನ್ನಾಗಿದೆ. 400 rupees, 6 pieces ಇದು ಸೆಟ್ ಎಲಾಸ್ಟಿಕ್. ಇದು ಮಕ್ಕಳೆಲ್ಲ ಇರುವ ಮನೆಯಲ್ಲಿ ಒಳ್ಳೆಯದು. ಮತ್ತು ಈ ಡೈನಿಂಗ್ ಟೇಬಲಿಗೆ ಧೂಳೆಲ್ಲ ಕೂತ್ಕೊಳ್ಳೋದಿಲ್ಲ. ವಾಶ್ ಮಾಡುವಾಗ ಖಾಲಿ ಇದನ್ನು ತೆಗೆದು ವಾಶ್ ಮಾಡಿದರೆ ಆಯಿತು.
ಹಾಗೆ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವಿಡಿಯೋದಲ್ಲಿ ಏನು ಅಂದರೆ 4-5 ದಿನದ್ದು ಮಿಕ್ಸ್ ಮಾಡಿ ನಾನು ತೋರಿಸ್ತಾ ಇರುವಂಥದ್ದು. ಇದು ಹಬ್ಬದ ದಿನ ಆ್ಯಕ್ಚುಲಿ ನಮ್ಮ ಸೇಕ್ರೆಡ್ ಹಾರ್ಟ್ ಫೀಸ್ಟ್ ಇತ್ತಲ್ಲ, ಆ ದಿನ ಶೂಟ್ ಮಾಡಿರುವಂಥದ್ದು. ಎಲ್ಲರೂ ಕೂಡ ಪೂಜೆಗೆ ಹೋಗಿದ್ದಾರೆ, ನಾನು ಮಗು ಮಾತ್ರ ಮನೆಯಲ್ಲಿದ್ದದ್ದು. ಹಾಗೆ ನಾನು ಇದನ್ನೆಲ್ಲ ಹಾಕಿ ಚೇರ್ಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ನೆನ್ನೆ ಬಂದಂಥದ್ದು, ಬಟ್ ನೆನ್ನೆ ಹಾಕುವಷ್ಟು ಎನರ್ಜಿ ಇರಲಿಲ್ಲ, ಹಾಗೆ ಇವತ್ತು ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇಷ್ಟೇ ಇವತ್ತಿನೊಂದು ವ್ಲಾಗಲ್ಲಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಆಯಿತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.